ಅಯ್ಯೋ! ನೆನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ನನ್ಗೆ ಲಿಟ್ರಲಿ ಅದಾದ್ಮೇಲೆ ಯಾವುದೇ ಡೆಲಿವರಿ ಸರ್ವಿಸ್ ಮೇಲೆ ನಂಬಿಕೆನೇ ಹೊರ್ಟೋಗ್ಬಿಟ್ಟಿದೆ ನನಗೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಳಗಡೆ ನೀರು ಬಂದ್ಬಿಟ್ಟಿದೆ. ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ವಿಸ್ಡಮ್ ಟೀತ್, ಲಾಸ್ಟ್ ಟೀತ್ ಒಂದು ಬರುತ್ತಲ್ಲ, ಅದಕ್ಕೆ ಏನಂತ ಸಚ್ಚಿ ಸಚ್ಚಿ ಈ ವಿಸ್ಡಮ್ ಟೀತಿಗೆ ಏನಂತಾರೆ ಗೊತ್ತಿಲ್ಲ. ಕನ್ನಡದಲ್ಲಿ ಏನಂತಾರೆ ಅಂತ ನಂಗೂ ಗೊತ್ತಿಲ್ಲ. ಅದು ಸ್ವಲ್ಪ ಸೈಡು ಹಿಂಗೆ ಕ್ರಾಸ್ ಆಗಿ ಬಂದ್ಬಿಟ್ಟಿದೆ. ಅದಕ್ಕೆ ಅದನ್ನು ತೆಗ್ಸಕ್ಕೆ ಹೋಗ್ತಾ ಇದ್ದೀನಿ. ನಂಗೆ ಇವಾಗಲೇ ಭಯ ಆಗ್ತಿದೆ, ಏನು ಮಾಡ್ತಾರೋ ಅಂತ. ಅದು ಬೇರೆ ಸಚಿನ್ ನನಗೆ ಎದುರಿಸ್ಬಿಟ್ಟಿದ್ದಾನೆ. ಅವ್ರ ಸೈಡ್ ಎಲ್ಲ ಸ್ಕಿನ್ ಎಲ್ಲ ಕಟ್ ಮಾಡ್ತಾರೆ, ಸ್ಟಿಚ್ ಮಾಡ್ತಾರೆ ಅಂತ. ಅದಕ್ಕೆ ನಂಗೆ ಫುಲ್ ಭಯ ಆಗ್ತಿದೆ. ಆಮೇಲೆ ಸ್ವೆಲ್ಲಿಂಗ್ ಇರುತ್ತೆ ಅಂತೆ ಒಂದು 2-3 ಡೇಸು. ನೋಡೋಣ ಏನಾಗುತ್ತೆ ಅಂತ. ಹೋಗ್ತಾ ಇದ್ದೀವಿ. ನೋವಾಗುತ್ತಾ ಸಚ್ಚಿ? ನೋವಾಗುತ್ತಾ? ಆಗುತ್ತೆ ಆಗುತ್ತೆ. ಅಯ್ಯೋ, ಭಯ ಆಗ್ತಿದೆ ನಂಗೆ. ಇವಾಗಲೇ ಎದೆ ಫುಲ್ ಡವ ಡವ ಅಂತಿದೆ. ಇವಾಗ ಹೋಗ್ತಾ ಇದ್ದೀನಿ, ನಂಗೆ ಭಯ ಆಗ್ತಿದೆ. ಸೊ ನಿನ್ನೆನೆ ನಾನು ಅದೇ ವಿಸ್ಡಮ್ ಟೀತ್, ನಂಗೆ ಇವಾಗ ಗೊತ್ತಾಯ್ತು ಅದಕ್ಕೆ ಏನಂತಾರೆ ಅಂತ. ದೌಡೆ ಹಲ್ಲು. ಸೊ ಅದನ್ನು ನಾನು ಇಲ್ಲಿ ಒಂದು ಬಂದಿತ್ತು. ಅದು 18 years to 25 yearsಲ್ಲಿ ಅದ್ರ ಒಳಗಡೆ ಬರಬೇಕಂತೆ, ಅಂದರೆ ಸ್ಟಾರ್ಟ್ ಆಗಬೇಕು. ಸೊ ಎಷ್ಟೋ ಜನಕ್ಕೆ 4 ಕಡೆನೂ ಬರುತ್ತೆ, ಬಟ್ ನನಗೆ 3 ಕಡೆ ಬಂದಿಲ್ಲ. ಇಲ್ಲಿ ಒಂದು ಈ ಕಡೆ ಒಂದು ಬಂದಿದೆ. ಅದೇನಾಗ್ಬಿಟ್ಟಿದೆ ಅಂದರೆ, ನಂದು ಅಲೈನ್ ಆಗಿಲ್ಲ, ನಂದು ಹಲ್ಗೆ ಸ್ಟ್ರೈಟಾಗಿ ಬಂದಿಲ್ಲ, ಅದೊಂದು ಸ್ವಲ್ಪ ಔಟ್ವರ್ಡ್ ಆಚೆ ಬಂದ್ಬಿಟ್ಟಿದೆ. ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದರೆ, ಅದು ಒಳಗಡೆ ಇವಾಗ ಒಂದು ಹಲ್ಲು ಹಿಂಗಿದ್ರೆ ಒಳಗಡೆ ಬಂದ್ಬಿಡುತ್ತೆ. ಸೊ ಇದು ನಂದು ಆಚೆ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ಅದು ತುಂಬ ಒಂಥರ ಸ್ಕಿನ್ಗೆ ಟಚ್ ಆಗ್ತಿತ್ತಲ್ವಾ. ಸೊ ನನಗೊಂಥರ ಅನ್ಕಂಫರ್ಟೇಬಲ್ ಆಗ್ತಿತ್ತು ಅಲ್ಲೇ US ಅಲ್ಲೇ. ಅದಕ್ಕೆ ನಾನು ತೆಗಿಸ್ಬೇಕು ಅಂತ ಇದ್ದೆ. ಮತ್ತು ಇಲ್ಲಿ ಬಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅದು ತೆಗಿಸ್ಬೋದಾ ಇಲ್ವಾ ಅಂತ ಅವ್ರು ಹೇಳ್ಬೇಕಲ್ವಾ. ಯಾಕಂದರೆ ಎಷ್ಟೋ ಹಲ್ಗಳು ನರಕ್ಕೆ ಟಚ್ ಆಗಿರುತ್ತೆ. ಸೊ ಅದಕ್ಕೆ ನಾನು ತೋರಿಸ್ಕೊಂಡು ಅವ್ರು ಹೇಳಿದ್ರು ಆರಾಮ್ಸೆ ತೆಗಿಬೋದು, ಏನು ಸರ್ಜರಿ ಏನು ಬೇಡ, ಜಸ್ಟ್ ಪ್ಲಕ್ ಮಾಡೋದಷ್ಟೇ ಅಂತ. ಮತ್ತು ಅವ್ರಿಗೆ ಅಲ್ಲಿ ಹೋಗಿ ಅವ್ರು ಜಸ್ಟ್ 5 minutesಲ್ಲಿ ಅನಸ್ತೇಷ ಕೊಟ್ಟರು, ಪ್ಲಕ್ ಮಾಡಿದ್ರು. 5 minutesಲ್ಲಿ ಮಾಡಿದ್ರು. ಪ್ರೊಸೀಜರ್ ಎಲ್ಲ ಆಗೋಯ್ತು. ಪೇಯ್ನ್ ಎಲ್ಲ ಏನೂ ಇವಾಗಿಲ್ಲ. ಅಂದರೆ ಪೇಯ್ನ್ ಮೆಡ್ಸ್ ಕೊಟ್ಟಿದ್ದಾರೆ, ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ಯೂಶಲಿ, ಸ್ವಲ್ಪ ಕಮ್ಮಿ ಆಗಕ್ಕೆ, ಇನ್ಫೆಕ್ಷನ್ ಆಗಬಾರ್ದು ಅಂತ. ಆಮೇಲೆ ಐಸ್ ಕ್ರೀಮ್ ತಿನ್ನಬೇಕು ಅಂತಾರೆ 1/2 hour ಆದಮೇಲೆ. ಅದೇ ಬ್ಲಡ್ ಎಲ್ಲ ಸ್ಟಾಪ್ ಆಗಿದೆ, ಆಲ್ರೆಡಿ ಸ್ಟಾಪ್ ಆಗಿತ್ತು 30 minutes ಆದಮೇಲೆ. ಸೊ ಆಮೇಲೆ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಇವಾಗ ಏನೂ ನಂಗೆ ಅನಿಸ್ತಾ ಇಲ್ಲ, ಪೇಯ್ನ್ ಎಲ್ಲೋ ಗೊತ್ತಾಗ್ತಿಲ್ಲ, ಇವಾಗ ಎಲ್ಲ ಕ್ಯೂರ್ ಆಗಿದೆ. ಅಯ್ಯೋ, ನೆನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ನನ್ಗೆ ಲಿಟ್ರಲಿ ಅದಾದ್ಮೇಲೆ ಯಾವುದೇ ಡೆಲಿವರಿ ಸರ್ವಿಸ್ ಮೇಲೆ ನಂಬಿಕೆನೇ ಹೊರ್ಟೋಗ್ಬಿಟ್ಟಿದೆ ನನಗೆ. ಅಂದರೆ ಇವಾಗ ನಾನು ನಂಬಬೇಕಾದ್ರೆ ಒಂದು 4-5 ಸತಿ ನಾನು ಯೋಚನೆ ಮಾಡಬೇಕು. ಪೋರ್ಟರ್ ಇವಾಗ ಡನ್ಸೋ ಇದೆಯಲ್ಲ, ಡನ್ಸೋ ವೈಪ್ ಔಟ್ ಆಗಿದೆ. ಇವಾಗ ಡನ್ಸೋ ಬ್ಯಾಂಗ್ಳೂರಲ್ಲಿಲ್ಲ. ಡನ್ಸೋ ಏನು ಮಾಡುತ್ತೆ ಅಂದರೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಏನಾದರೂ ಐಟಮ್ಸ್ ನಾವು ಡೆಲಿವರ್ ಮಾಡಬೇಕು ಅಂತ ಇರುತ್ತಲ್ಲ, ಅದನ್ನು ಡೆಲಿವರ್ ಮಾಡುತ್ತೆ. ಸೊ ಅದೇ ಥರ ಡನ್ಸೋ ಥರ ಪೋರ್ಟರ್ ಅಂತ ಇದೆ. ಅದು ಪೋರ್ಟರ್ ಮುಂಚೆಯಿಂದನೂ ಇತ್ತು. ನಾನು ಮುಂಚೆ ಎಷ್ಟೊಂದು ನನ್ನ ತಮ್ಮಂಗೆ ಏನಾದರೂ ನನ್ನ ಲ್ಯಾಪ್ಟಾಪ್ ಕಳ್ಸೋಕ್ಕಿದ್ರೆ ಆ ಥರ ಕಳಿಸ್ತಿದ್ದೆ ನಾನು. ಸೊ ನನಗೆ ಇವಾಗ ವಿಡಿಯೋ ಎಡಿಟಿಂಗ್ಗೆ ಲ್ಯಾಪ್ಟಾಪ್ ಬೇಕಿತ್ತು. ನಾನು US ಅಲ್ಲೇ ಬಿಟ್ಟು ಬಂದಿದ್ದೀನಿ ನನ್ನ ಲ್ಯಾಪ್ಟಾಪು. ಅದಕ್ಕೆ ನನ್ನ ತಮ್ಮನ ಹತ್ರ ನಾನು ಲ್ಯಾಪ್ಟಾಪ್ ಪೋರ್ಟರ್ ಮಾಡಿಸ್ಕೊಂಡೆ, ಇಲ್ಲಿ ಬರೋ ಥರ. ಅವನಿರೋದು ವೈಟ್ ಫೀಲ್ಡಲ್ಲಿ. ಸೊ ವೈಟ್ ಫೀಲ್ಡಲ್ಲಿ ಟ್ರಾಫಿಕ್ ಜಾಮ್. ನಿನ್ನೆ ಅಂತೂ ಬೆಂಗಳೂರಲ್ಲಿ ತುಂಬ ಮಳೆ ಇತ್ತು, ಎಲ್ಲ ಕಡೆ ಮಳೆ ಬರ್ತಾ ಇತ್ತು, ಫುಲ್ ಟ್ರಾಫಿಕ್ ಜಾಮ್ ಎಲ್ಲ ಇತ್ತು. ಅರ್ಥ ಆಗುತ್ತೆ ನನಗೆ. ಆ ಆ್ಯಪಲ್ಲಿ 2 ಕಡೆ ಅಡ್ರೆಸ್ ಹಾಕಿದೆ, ಪಿಕಪ್ ಮತ್ತು ಡ್ರಾಪ್ ಲೊಕೇಶನ್ ಹಾಕಿದ್ದೀನಿ. ಅವರು ನನಗೆ ಡ್ರೈವರ್ 2 wheeler-ಅಲ್ಲಿ ಬರ್ತಾರೆ ಅವರು. ಸೊ ಅವ್ರು ನನಗೆ ಕಾಲ್ ಮಾಡಿ ಹೇಳಿದರು, ಮೇಡಮ್ ತುಂಬ ಟ್ರಾಫಿಕ್ ಇದೆ, ಮಳೆ ಬೇರೆ ಇದೆ, ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದರು. ನಾನು ಅಂದ್ಕೊಂಡೆ ಓಕೆ ಸರಿ, ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನಾನು ಮೊಬೈಲಲ್ಲಿ ಟ್ರ್ಯಾಕ್ ಮಾಡ್ಬೋದಲ್ವಾ, ಇವಾಗ ಅವ್ರು ಎಲ್ಲಿದ್ದಾರೆ, ಎಷ್ಟೊತ್ತು ಬೇಕು ಅವ್ರಿಗೆ ಬರೋಕ್ಕೆ ಅಂತ ನಾನು ಸುಮ್ಮನೆ ಆಗೋದೆ. 7 o'clock ಮಾಡಿದ್ದೆ ನಾನು, ಸಂಜೆ 7 o'clock ಹಂಗೆ. 8:30 ಹಂಗಾಯಿತು. ಅವರು ಆ ಲೊಕೇಶನಿಂದ ಮೂವ್ ಆಗ್ತಾನೆ ಇಲ್ಲ, ಅದೇ ಲೊಕೇಶನಲ್ಲಿದ್ದಾರೆ. ಸೊ ನನಗೆ ಹೆದರಿಕೆ ಆಯಿತು, ಏನಕ್ಕೆ ಅವ್ರು ಮೂವ್ ಆಗ್ತಾ ಇಲ್ಲ ಅಂತ ನಾನು ಕಾಲ್ ಮಾಡಿದೆ ಅವ್ರಿಗೆ. ಸ್ವಿಚ್ ಆಫ್ ಬರ್ತಿದೆ. ಇನ್ನೊಂದು ಆಲ್ಟರ್ನೇಟಿವ್ ನಂಬರ್ ಕೊಟ್ಟಿರ್ತಾರೆ ಅವರು,
ಅದಕ್ಕೂ ಕಾಲ್ ಮಾಡಿದ್ರೆ ಅದು ಸ್ವಿಚ್ ಆಫ್ ಬರ್ತಿದೆ. ಸ್ವಲ್ಪ ಭಯ ಆಯ್ತು. ನಾನು ಆದ್ರೂ ಒಂದು ಸ್ವಲ್ಪ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ನೋಡೋಣ, ಅವ್ರು ಎಲ್ಲೋ ಚಾರ್ಜಿಗೆ ಇಟ್ಟಿರ್ತಾರಲ್ವಾ ಅಂತ ಅನ್ಕೊಂಡೆ. ಆಮೇಲೆ ವೆಯ್ಟ್ ಮಾಡಿದೆ. ಆಮೇಲೆ ಒಂದು 8:30 ಹಂಗೆ ಮತ್ತೆ ಕಾಲ್ ಮಾಡಿದೆ, ಮತ್ತೆ ಸ್ವಿಚ್ ಆಫ್ ಬರ್ತಿದೆ. 9 o'clock ಆಯಿತು. 9 o'clock ಕಾಲ್ ಮಾಡ್ತೀನಿ, ಮತ್ತೆ ಸ್ವಿಚ್ ಆಫ್. ನನಗೆ ಪುಕ್ಕ ಪುಕ್ಕ ಹೆದರಿಕೆ ಸ್ಟಾರ್ಟ್ ಆಯಿತು. ಅಯ್ಯೋ, ಲ್ಯಾಪ್ಟಾಪು ತರಿಸಿದ್ದೀನಿ, ನನ್ನ ತಮ್ಮಂದು ಹೋಯ್ತೇನೋ, ಏನಾದರೂ ಎಸ್ಕೇಪ್ ಮಾಡಿಬಿಟ್ರು ಹಂಗೆ ಹಿಂಗೆ ಅಂತ. ಬಟ್ ನನಗೆ ಏನಾಯಿತು ಅಂದರೆ ಪೋರ್ಟರು, ಸೊ ಪೋರ್ಟರ್ ಕಂಪ್ನಿ ಅಂದರೆ ಆ ಥರ ಮಾಡೋಂಗಿಲ್ಲ, ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋತಾರೆ ಅಂತ ಸ್ವಲ್ಪ ನಂಬಿಕೆ ಥರ ಇತ್ತು. ಮತ್ತೆ ನಾನು ಕಸ್ಟಮರ್ ಕೇರ್ ಹತ್ರ ಅವ್ರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ರೇಸ್ ಮಾಡಿದೆ. ಸೊ ಡ್ರೈವರ್ ನಾಟ್ ರೀಚೇಬಲ್ ಅಂತ. ಅವರು ಅದಕ್ಕೆ ನಾನು ಕಾನ್ಫರೆನ್ಸ್ ಹಾಕಿ ಅವ್ರಿಗೂ ಕಾಲ್ ಮಾಡ್ತೀನಿ ಅಂತ ಕಾನ್ಫರೆನ್ಸ್ ಹಾಕಿದ್ರು. ಅವ್ರಿಗೂ ಸ್ವಿಚ್ ಆಫ್ ಅಂತ ಬಂತು. ಸೊ ಅವ್ರು ಹೇಳಿದ್ರು, ನಾನು ಇದನ್ನು ಸೀನಿಯರ್ಗೆ ಎಸ್ಕಲೇಟ್ ಮಾಡ್ತೀನಿ, ಅವರು ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆ ಥರ ಏನಾದರೂ ಆದರೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿದ್ರು. ಸೊ ನಾನು ಓಕೆ ಸರಿ ಅಂತ ಒಂದು 9:30, 9:45 ಆಯಿತು. ಆಮೇಲೆ ಅವ್ರು ಸೀನಿಯರ್ ನಂಗೆ ಕಾಲ್ ಮಾಡಿದ್ರು. ಅವ್ರು ಹೇಳಿದ್ರು, ನಾವು ಮಾನಿಟರ್ ಮಾಡ್ತಾ ಇದ್ದೀವಿ, ಆ ಥರ ಏನೂ ಆಗಲ್ಲ ಅಂತ. ನನಗೆ ಎಷ್ಟು ಭಯ ಆಗ್ತಿತ್ತಂದರೆ, ಬರೀ ಲ್ಯಾಪ್ಟಾಪ್ ಎಲ್ಲ ಕಳಿಸಿರೋದು ಅವನು, ಕೀಬೋರ್ಡು ಕಳಿಸಿದ್ದಾನೆ, ಎಕ್ಸ್ಟ್ರಾ ಮೌಸು, ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಎಲ್ಲ ಕಳಿಸ್ಬಿಟ್ಟಿದ್ದಾನೆ. ಆಮೇಲೆ ಅದ್ರಲ್ಲಿ ಸೆನ್ಸಿಟಿವ್ ಡೇಟಾ, ಇವಾಗ ನಮ್ಮದು ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತೆ, ಫೋಟೋಸ್ ಆಗಲಿ ಏನಾದರೆ, ಅದು ಲೀಕ್ ಆಗಿಬಿಟ್ರೆ ನಮಗೆ ಪ್ರಾಬ್ಲಮ್ ಆಗುತ್ತಲ್ವಾ. ಸೊ ನನಗೆ ತುಂಬ ಭಯ ಆಯಿತು. ಅಯ್ಯೋ, ಏನಾದರೂ ಪರ್ಸ್ನಲ್ ಡೇಟಾ ಏನಾದರೂ, ನಮ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಆ ಥರದ್ದೆಲ್ಲ ಇದೆ, ಅದೆಲ್ಲಾದರೂ ಲೀಕ್ ಆಗಿಬಿಟ್ರೆ, ಮಿಸ್ಯೂಸ್ ಆಗಿಬಿಟ್ರೆ ಏನು ಮಾಡೋದು ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಆಮೇಲೆ ಒಂದು 10 o'clock ಒಂದು 5 minutes ಇದ್ದಂಗೆ ಇವ್ರು ಮತ್ತೆ ಕಸ್ಟಮರ್ ಕೇರ್ ಅವ್ರು ಕಾಲ್ ಮಾಡಿ, ಮೇಡಮ್ ಡ್ರೈವರ್ ರೀಚ್ ಅಂದರೆ ಅವ್ರದ್ದು ಕಾಲ್ ಹೋಗ್ತಾ ಇದೆ, ಫೋನ್ ಹೋಗ್ತಾ ಇದೆ ಅವ್ರಿಗೆ ಅಂತಂದರು. ಅವ್ರು ಕಾನ್ಫರೆನ್ಸ್ ಹಾಕಿದ್ರು. ಕಾನ್ಫರೆನ್ಸ್ ಹಾಕಿ ಅವರು ಕಸ್ಟಮರ್ ಕೇರ್ ಅವರು ಕೇಳಿದ್ರು, ಎಲ್ಲಿದ್ದೀರಪ್ಪ ನೀವು, ಏನಕ್ಕೆ ನಾಟ್ ರೀಚೇಬಲ್ ಅಂತ. ಅದಕ್ಕೆ ಅವ್ರ ಡ್ರೈವರು, ನಾನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ, ನನ್ನ ಹತ್ರ ಚಾರ್ಜ್ ಇಲ್ಲ ಫೋನಲ್ಲಿ, ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಚಾರ್ಜ್ ಹೊರಟೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡು ಬಂದಿರೋದು ನಾನು, ತುಂಬ ಮಳೆ ಇಲ್ಲಿ ಅಂತ ಅಂದರು. ಅದಕ್ಕೆ ನನಗೆ ಫುಲ್ ಸಿಟ್ಟು ಬಂತು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ, ನಾನು ಹೆಂಗೆ ಕಮ್ಯುನಿಕೇಟ್ ಮಾಡೋದು ನಿಮ್ಮನ್ನ, ನೀವು ಎಲ್ಲಿದ್ದೀನಂತ ನಂಗೆ ಹೆಂಗೆ ಗೊತ್ತಾಗಬೇಕು, ನಾನು ಏನಂತ ಅನ್ಕೋಬೇಡ ಅಂತ ಎಲ್ಲ ಸ್ವಲ್ಪ ಜೋರಾಗಿ ವಾಯ್ಸ್ ರೇಸ್ ಮಾಡಿ ಸ್ವಲ್ಪ ಹೇಳ್ಬಿಟ್ಟೆ ನಾನು. ಆಮೇಲೆ ಇನ್ನೊಂದ್ಸತಿ ಅವರೇ ಕಾಲ್ ಮಾಡಿ, 10 ನಿಮಿಷ ಇದ್ದೀನಿ, ನಾನು ಬರ್ತಾ ಇದ್ದೀನಿ ಅಂದಾಗ ನಂಗೆ ಸ್ವಲ್ಪ ಬೇಜಾರಾಯಿತು. ಪಾಪ ಮಳೆ ಅಷ್ಟು ಬರ್ತಾ ಇದೆ, ಅವ್ರು ಅಷ್ಟು ದೂರದಿಂದ ಬರ್ತಾ ಇದ್ದಾರೆ, ನಾನು ಆ ಥರ ಸ್ವಲ್ಪ ಹೇಳ್ಬಾರ್ದಿತ್ತು, ನಾನು ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು. ಅದಕ್ಕೆ ಇಂಗ್ಲೀಷಲ್ಲಿ ಪ್ರೋವರ್ಬ್ ಇದೆ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ಅದಕ್ಕೆ ನಾನು ಜಡ್ಜ್ ಮಾಡಬಾರ್ದು, ಅದು ನಂದು ಮಿಸ್ಟೇಕ್. ನಾನು ಯಾರನ್ನಾದರೂ ನೋಡಿಬಿಟ್ರೆ ಪಟ್ಟಂತ ಜಡ್ಜ್ ಮಾಡಿಬಿಟ್ಟು, ಓ ಇವ್ರು ಹಿಂಗೆ ಅಂತ. ಬಟ್ ಅವ್ರು ಹಂಗಿರಲ್ಲ. ಸೊ ನಾನು ಜಡ್ಜ್ ಮಾಡಿಬಿಟ್ಟೆ. ಸೊ ನನಗೊಂಥರ ಆಮೇಲೆ ಗಿಲ್ಟ್ ಫೀಲ್ ಆಯಿತು, ಅಯ್ಯೋ ನಾನು ಸ್ವಲ್ಪ ವಾಯ್ಸ್ ರೇಸ್ ಮಾಡಬಾರ್ದಿತ್ತು ಅಂತ. ಅದಕ್ಕೆ ಅವರು ಮನೆ ಹತ್ರ ಬಂದರು, ಫುಲ್ಲು ನೆಂದೋಗ್ಬಿಟ್ಟಿದ್ದಾರೆ, ಫುಲ್ಲು. ಅವ್ರ ಬ್ಯಾಗ್ ಮಾತ್ರ ಅವ್ರ ಕಾಲ ಹತ್ರ, ಸ್ಕೂಟಿಯಲ್ಲಿ ಬಂದಿದ್ರು, ಬ್ಯಾಗ್ ಮಾತ್ರ ಕಾಲ ಹತ್ರ ಫುಲ್ ಇಟ್ಬಿಟ್ಟು ಒಂದು ಸ್ವಲ್ಪನೂ ನೆಂದಂಗೆ ತಗೊಂಬಂದಿದ್ರು ಪಾಪ. ಅಯ್ಯೋ, ಮತ್ತೆ ನಾನು ಸ್ವಲ್ಪ ಜಾಸ್ತಿ ಟಿಪ್ಸ್ ಕೊಟ್ಬಿಟ್ಟೆ. ನಾನು ಕೇಳಿದೆ ಅವ್ರಿಗೆ, ಸಾರಿ ಕೇಳಿದೆ, ನಾನು ರಾಂಗಾಗಿ ತಿಳ್ಕೊಂಬಿಟ್ಟೆ ಅಂತ. ಅವ್ರು ಹೇಳಿದ್ರು, ನೋಡಿ ಮೇಡಮ್, ನನ್ನ ಫೋನಲ್ಲಿ ನೋಡಿ 6% ಚಾರ್ಜ್ ಇದೆ, ನಾನು ಅಲ್ಲಿಂದ ಇಲ್ಲಿ ಉಳಿಸ್ಕೊಂಡ್ಬಂದಿರೋದು ಅಂತ ಹೇಳಿದ್ರು. ಸ್ವಲ್ಪ ಬೇಜಾರಾಯಿತು ನನಗೆ. ಅದು ಅಲ್ಲಿಗಿಂತ ನನಗೆ 7 o'clock 10 o'clock ಒಳ್ಳೆ ಸಿಟ್ಟು ಥರ ಇತ್ತು. ಬಟ್ 10 o'clock ಆದಮೇಲೆಯಿಂದ ನಂಗೆ ಹೆಂಗೆ ಸಿಕ್ತಲ್ವಾ, ಪಾರ್ಸೆಲ್ ಸಿಕ್ಕಾದ್ಮೇಲೆ ನನಗೆ ಒಂಥರ ಗಿಲ್ಟು, ಅಯ್ಯೋ ನಾನು ವಾಯ್ಸ್ ರೇಸ್ ಮಾಡಬಾರ್ದಿತ್ತಲ್ಲ ಅವ್ರ ಮೇಲೆ, ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ. ವೈಟ್ ಫೀಲ್ಡ್ ಏನು ಹತ್ತಿರ ಇದೆಯಾ, ವೈಟ್ ಫೀಲ್ಡಿಂದ ಜಾಳಹಳ್ಳಿಗೆ ಎಷ್ಟು ದೂರ ಇದೆ, ಅವ್ರು ಅಲ್ಲಿಂದ ಬಂದಿದ್ದಾರಲ್ಲ ಅಂತ. ಸೊ ಇವಾಗ ನಿಮ್ಗೆ ಲ್ಯಾಪ್ಟಾಪ್ ಸಿಕ್ಕಿದೆ, ಇವಾಗಿಂದ ವಿಡಿಯೋಸ್ ಬರ್ತಾ ಇರುತ್ತೆ 3 days ಒಂದ್ಸತಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.